ಓಕೆ ಸರ್. ತುಂಬ ಜನಗಳಿಗೆ ಮನಸ್ಸೊಳಗಡೆ ಇರೋದೇನು ಅಂದರೆ ಸರ್ಕಾರ ಕನಿಷ್ಠ ವೇತನ ಮಾಡುತ್ತೆ ಅಂತ. ಅದು ಅಪ್ಪಟ ಸುಳ್ಳು. ಸರ್ಕಾರ ಇರಲಿ, ಸರ್ಕಾರ ಇರದೇ ಇರಲಿ, ಇವನ್ ರಾಜ್ಯಪಾಲರ ಆಡಳಿತ ಇದ್ದಾಗೂ ಸಹ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಲೇಬೇಕು. ಇದು ಕಾನೂನು ಇದೆ. ಯಾಕಿದು ಆಗಬೇಕು ಅಂತಂದರೆ ಮಿನಿಮಮ್ ವೇಜ್ ಅಂತ ನಾವು ಕರಿತೀವಿ. ಇದು ಯಾರೋ ಭಿಕ್ಷೆ ಅಲ್ಲ. ಇದು ನೀವು ನಮ್ಮ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದರೆ ರೈಟ್ ಟು ಲೀವ್ ಈಸ್ ಅ ಫಂಡಮೆಂಟಲ್ ರೈಟ್ ಟು ಲೀವ್ ಅಂದರೆ ಉಪವಾಸ ಬದುಕಕ್ಕಾಗೋದಿಲ್ಲ. ರೈಟ್ ಟು ಲೀವ್ ವಿತ್ ಡಿಗ್ನಿಟಿ ಉಲ್ಲಂಘನೆ ಮಾಡಿಬಿಟ್ಟು ಅವ್ರದ್ದು ಒಂದು ಫ್ಯೂಡಲ್ ಧೋರಣೆ ಥರ ಒಂದು 500 ರೂಪಾಯಿ ಜಾಸ್ತಿ ಮಾಡಿಕೊಡುವು ಈ ಥರ ಹೇಳ್ತಾರಲ್ಲ, ರಾಜರು ಪಾಳ್ಯದವರು ಹೇಳ್ತಾ ಇದ್ರು. ಆ ರೀತಿ ಅವರು ಮಾಡಿಬಿಟ್ರು. ಅದನ್ನ ಚಾಲೆಂಜ್ ಮಾಡಿ ಕಾರ್ಮಿಕ ಸಂಘಗಳು ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಕಾರ್ಮಿಕರ ಪರ ಆಯಿತು. ನೋಡಿ, ಇಷ್ಟಪಡ್ತಾ ಇರೋರು ಅದರ ಪೇಜ್ ನಂಬರ್ 26ರಲ್ಲಿ ಏನು ಬರೆದಿದ್ದಾರೆ ಅಂದರೆ, ಕನಿಷ್ಠ ವೇತನ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಇದರಲ್ಲಿ ಕೋರ್ಟ್ ಮಾಡಿದ್ದಾರೆ, ಹೈಕೋರ್ಟ್ ಕೇಸಸ್ ಹಾಕಿ ಹೇಳಿದ್ದಾರೆ. ಇದರ ನಿಯಮ ಪ್ರಕಾರ ಆ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವರು ಮಾಡಲಿಲ್ಲ. ರೆಕಮೆಂಡೇಶನ್ ಬಂದ ಮೇಲೆ ಡ್ರಾಫ್ಟ್ ಅಂತಾರೆ, ಕರಡು ನೋಟಿಫಿಕೇಶನ್ ಮಾಡಿದ್ರು. ಸಾರ್ವಜನಿಕರು, ಉದ್ಯಮಿಗಳು ಏನಾದರೂ ತಕರಾರಿದ್ರೆ ಇದಕ್ಕೆ ಸಲ್ಲಿಸಿ ಅಂತ. 1 ವರ್ಷಗಳ ಕಾಲ ಅದು ಹಂಗೆ ಇತ್ತು. 2 ತಿಂಗಳು ಮುಗಿಸ್ಬೇಕಾದ್ರೆ 1 ವರ್ಷ ಹಂಗೆ ಇಟ್ಟಿದ್ರು. ಆ ಟೈಮಲ್ಲಿ ಯಾವುದೂ ತಕರಾರು ಬಂದಿಲ್ಲ. ಎಲ್ಲ ಚರ್ಚೆಗಳಾಗಿ ಫೈನಲ್ ನೋಟಿಫಿಕೇಶನ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೊನೆಗಳಿಗೆಯಲ್ಲಿ ಇದನ್ನ ನೋಟಿಫೈ ಮಾಡೋದು. ಸರ್ಕಾರ ನಾನು ಇದನ್ನ ಮಾಡ್ತೀವಿ ಅಂತೇಳಿ ಪದೇ ಹೇಳ್ಕೊಂಡಿದ್ದಾರೆ. ಇದು ಇನ್ನೊಂದು ಪುಸ್ತಕ ಕಾರ್ಮಿಕ ಇಲಾಖೆದು. ಈ ಪುಸ್ತಕದಲ್ಲಿ ದೊಡ್ಡದಾಗಿ ಬಂದಿದ್ದಾರೆ. ಇದರಲ್ಲಿ 2 ಪ್ರಮುಖ ಅಂಶಗಳು ಬಂದಿದ್ದಾರೆ. ಸರಿ ಮಾಡಲಿಲ್ಲ, ಮಾಡಿಸ್ಬಿಟ್ರು, ಬಟ್ ಸಡನ್ ಆಗಿ ತಡೆ ಹಿಡಿದ್ರು. ಇಲ್ಲಿ ಗಮನಿಸಬೇಕಾಗಿರೋದು, ಇದರಲ್ಲಿ ಇವತ್ತು ಯಾರು ಡಿ ಕೆ ಶಿವಕುಮಾರ್ ಅವರು ಇದನ್ನ ಮರುಪರಿಶೀಲನೆ ಮಾಡೋಣ ಅಂತಲ್ಲ, ಅವ್ರ ಫೋಟೋನು ಹಾಕೊಂಡಿದ್ದಾರೆ. ಅವ್ರ ಫೋಟೋನು ಇದೆ, ಸಂತೋಷ್ ಲಾಡ್ ಫೋಟೋ ಇದೆ, ಸಿದ್ದರಾಮಯ್ಯ ಅವ್ರ ಫೋಟೋ ಇದೆ. ಇದರಲ್ಲೂ ಅವ್ರ 3 ಫೋಟೋನು ಇದೆ, ಪ್ರಚಾರ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈಗ ಅವ್ರೇನ್ ಮಾಡಿದ್ರು, ನೋಟಿಫೈ ಮಾಡಿದ್ರೆ ಮಾಲೀಕರೆಲ್ಲರೂ ಕೋರ್ಟಿಗೆ ಹೋದ್ರು. ಇದನ್ನ ಸ್ಟೇ ಮಾಡಿಸ್ಬೇಕು, ಆದೇಶನ ಇಷ್ಟೊಂದು ದುಡ್ಡು ಮಾಡೋದಂತ. ಮಾಲೀಕರು ಇವತ್ತಲ್ಲ, 10 ವರ್ಷದ ಹಿಂದೆನೂ ಈ ತರ ಮಾಡಿದ್ರು, ಸ್ಟೇ ಮಾಡಿಸಿದ್ರು. ಸ್ಟೇ 4 ತಿಂಗಳಾಯ್ತು, ಆಮೇಲೆ ವೆಕೆಟ್ ಆಯ್ತು. ಈಗಲೂ ಹಾಗೆ ಆಗ್ತಿತ್ತು. ಆದ್ರೆ ಈ ಸಾರಿ ಕೋರ್ಟು ಸ್ಟೇ ಕೊಟ್ಟಿಲ್ಲ. ಅವರಿಗೆ 2-3 ಡೇಟಲ್ಲಿ ಸ್ಟೇ ಕೊಡಲಿಲ್ಲ, ಜಾರಿ ಆಗ್ಬೇಕಾಯ್ತು. ಕೆಲವು ಇಲಾಖೆಯವರು ಜಾರಿ ಮಾಡಿದ್ರು, ಪೇಮೆಂಟ್ ಮಾಡಿದ್ರು. ಈಗೇನ್ ಮಾಡಿದ್ರು, ಅವರು ಅಲ್ಲಿ ಆಗಲ್ಲ ಅಂತ ಗೊತ್ತಾಗ ಮಾಲೀಕ ವರ್ಗದವರು ಮುಖ್ಯಮಂತ್ರಿಗಳನ್ನ ಹಿಡಿದು, ಹೊಸ ಮುಖ್ಯಮಂತ್ರಿಗಳನ್ನ ಹಿಡಿದು, ಈಗ ಮುಖ್ಯಮಂತ್ರಿಗಳನ್ನ ಹಿಡಿದು ಏನ್ ಲಾಭಿ ನಡೆಯುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಸಚಿವರು 8 ಜನ ಸಚಿವರದು ಸಮಿತಿ ಮಾಡಿದ್ದಾರೆ. ಎಲ್ಲ ವಿರೋಧದ ಮಧ್ಯೆ ನಾವು ವೇತನ ಕೊಡಕ್ಕಾಗಲ್ಲಂತೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಚಿಂತೆ ಆಗ್ತಾ ಇರೋದು ಇವ್ರುಗಳ ಬಗ್ಗೆ. ಅವರು ಪಾಪ ಕಾರ್ಖಾನೆಗಳನ್ನ ತೆಗೆದಿರೋ ಮಾಲೀಕರಿಗೆ ಕಷ್ಟ ಆಗುತ್ತೆ. ನಾಳೆ ದಿನ ಮಾಲೀಕರು ಕಾರ್ಖಾನೆಗಳನ್ನ ಮುಚ್ಚಿಬಿಡ್ಬೋದು ಅಂತ ಹೇಳಿ ದಿಢೀರಂತ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ಅವರು, ಇದು ಕೂಡ ಇಲ್ಲೀಗಲ್, ಇದು ಈ ರೀತಿ ಒಂದು ಸಮಿತಿ ರಚನೆ ಮಾಡೋದು ಇದೊಂದು ನಿರ್ಧಾರ ಆಗೋಗಿರುವಂಥದ್ದು. ಈಗ ಪ್ರತಿ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಾ ಇರುತ್ತೆ. ಅದಕ್ಕೊಂದು ಸಮಿತಿ ಇದೆ, ಅದಕ್ಕೊಂದು ಸಲಹೆಗಳನ್ನ ಕೊಡ್ತಾ ಇರ್ತಾರೆ, ಅದಕ್ಕೊಂದು ಮಾನದಂಡ ಇದೆ. ಅದರ ಆಧಾರದ ಮೇಲೆ ಸರ್ಕಾರ ಇದನ್ನ ಪರಿಷ್ಕರಣೆ ಮಾಡ್ತಾ ಹೋಗ್ಬೇಕು. ಇವತ್ತು ಬಹಳ ದೊಡ್ಡ ಅನ್ಯಾಯ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಮಾಡಿದೆ. ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನ ಕೊಂಡೋಗ್ತಾ ಇದೆ. ಜನಗಳು ಬಹಳ ಕಷ್ಟದ ದಿನಗಳನ್ನು ನಡೆಸ್ತಾ ಇದ್ದಾರೆ. ಸಕ್ಕರೆ ಬೆಲೆ ಅಂತೂ ನಿಮ್ಗೆಲ್ರಿಗೂ ಗೊತ್ತಿದೆ ಯಾವ ರೀತಿ. ಇವತ್ತು 75 ರೂಪಾಯಿಗೆ ನನ್ನ ಕಾಮ್ರೇಡ್ ಸ್ನೇಹಿತರು ಹೇಳ್ತಾ ಇದ್ರು, ಕೆಜಿಗೆ 75 ರೂಪಾಯಿ ಆಗೋಗ್ಬಿಟ್ಟಿದೆ. ಹೇಗೆ ಬದುಕಬೇಕು ಹೇಳಿ? ಶಿಕ್ಷಣ ದುಬಾರಿ, ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ಒಂದು ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಕನಿಷ್ಠ ವೇತನ ಕಾರ್ಮಿಕರಿಗೆ ಇದು ಸಾಲದು ಅವರು ಕೊಡ್ತಾ ಇರೋದು. ಅಟ್ಲೀಸ್ಟ್ ಬಾಯಾರದ ಕಾರ್ಮಿಕರಿಗೆ ಹೇಗೋ ಗಂಟಲನ್ನ ಒಂಚೂರು ಒದ್ದೆ ಮಾಡ್ಕೊಳ್ಳೋ ರೀತಿ ಪರಿಷ್ಕರಣೆ ಆಗಿದೆ. ನಮ್ಗೆ ಚೂರಾದ್ರೂ ಬಂತಪ್ಪ ಅನ್ಬೇಕಾದ್ರೆ ಇದು ವಾಪಸ್ ತಗೋತಾ ಇದ್ದಾರೆ. ಸೊ ಇದನ್ನ ನಾವು ಒಪ್ಪೋದಿಲ್ಲ. AIUTUC ವತಿಯಿಂದ ನಾವು ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವು ಮೊನ್ನೆ ದಿನ. ತದನಂತರದ ನಿರ್ಧಾರ ನಾವು ತಗೊಂಡಿರೋದು ಅಹೋರಾತ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ 2ನೇ ತಾರೀಕಿಂದ ನಾವು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೋತಾ ಇದ್ದೀವಿ. ಎಲ್ಲ ಸೆಕ್ಟರ್ಗಳದ್ದು ಹಾಗೂ ಸಂಘಟಿತ ವಲಯ, ಅಸಂಘಟಿತ ವಲಯದ ಕಾರ್ಮಿಕರು ಸಂಘಟಿತರಾಗಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಮಿನಿಮಮ್ ವೇಜಸ್ಸನ್ನು, ಕನಿಷ್ಠ ವೇತನನ ಕೊಡ್ತೀವಿ ಅನ್ನೋದನ್ನು
ಅದ್ರ ಬಗ್ಗೆ ನಿರ್ಧಾರನೂ ತಗೊಂಡಾಗಿತ್ತು. ಕಾರ್ಮಿಕರಿಗೆ ಕೊಡ್ತೀವಿ ಅಂತಲೂ ಕೂಡ ಅದ್ರ ಬಗ್ಗೆ ಆದೇಶನೂ ಆಗೋಗಿತ್ತು. ಈ ಕಡೆ ಕಾರ್ಮಿಕರು 2 ತಿಂಗಳದ್ದು ಪರಿಷ್ಕೃತ ವೇತನನ ತಗೊಂಡಾಗಿದೆ. ಈಗ ಹೇಗಾಗೋಗಿದೆ ಅಂದರೆ ಅದು ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ. ವಾಪಸ್ ಇದನ್ನ ಇವಾಗ ಸರ್ಕಾರ ಇದ್ರ ಬಗ್ಗೆ ನಾವು